ಮಾರ್ಕ್ಸನ ಗ್ರಂಥಗಳನ್ನು ಓದಿದವನಿಗೆ ಮಾರ್ಕ್ಸಿಸ್ಟು ಕಮ್ಯುನಿಸ್ಟ್ ಅಂತ ಕರೆಯುವುದಿಲ್ಲ. ನಾನು ಓದಿದ್ದೀನಿ, ಕ್ಯಾಪಿಟಲ್ ಗ್ರಂಥವನ್ನು ನಾನು ಓದಿದ್ದೀನಿ ಇಂಗ್ಲೀಷಿನಲ್ಲಿ. ನಾನು ಮಾರ್ಕ್ಸಿಸ್ಟ? ನೋ. whom do you call? him we do call who has a faith in it. ವಿಶ್ವಾಸವಿದೆ. ಮಾರ್ಕ್ಸಿಸಮ್ಮಿಂದ ಜಗತ್ತಿನ ಉದ್ಧಾರವಾಗುತ್ತೆ ಅಂತ ಯಾರು ನಂಬಿದ್ದಾನೋ ಅವನು ಮಾರ್ಕ್ಸಿಸ್ಟು. ಕುರಾನ್ ಓದಿದವನು ಮುಸ್ಲಿಂ ಅಲ್ಲ, ಅದನ್ನು ನಂಬಿದವನು ಮುಸ್ಲಿಂ. ಭಾಗವತವನ್ನು ಓದಿದವನು ವೈಷ್ಣವನಲ್ಲ, ಭಾಗವತವನ್ನು ನಂಬಿದವನು ವೈಷ್ಣವ. ಹಾಗಾಗಿ ಯಾವ ಕಥೆಗಳನ್ನು ನಾವು ಓದ್ತೇವೆ, ಓದುವುದು ಮುಖ್ಯವಲ್ಲ. ಟೀಕಾಕೃತ್ಪಾದರು ಭವಭೂತಿ ಬರೆದ ಮಾಲತಿ ಮಾಧವಾದಿ ಗ್ರಂಥಗಳನ್ನು ಓದಿದ್ರು, ವಿಶಾಖದತ್ತನ ಮುದ್ರಾರಾಕ್ಷಸವನ್ನು ಓದಿದ್ರು, ಇನ್ನು 100 ಕಾವ್ಯಗಳನ್ನು ನಾಟಕಗಳನ್ನು ಓದಿದ್ದಾರೆ, ಸಾಹಿತ್ಯವನ್ನು ಓದಿದ್ದಾರೆ. ಅವರಿಗೆ ಪರಿಣಾಮವಾಗಿಲ್ಲ, ಆದರವಿಲ್ಲ ಅದರಲ್ಲಿ. ಆದ್ದರಿಂದ ಆದರದಿಂದ ಓದಿದರೆ ಮಾತ್ರ ಅನರ್ಥಕಾರಿ. ದುರ್ಗ್ರಂಥಗಳು, ದುಷ್ಟಶಾಸ್ತ್ರಗಳು ಆದರದಿಂದ ಓದಿದರೆ ಪಾಪಕಾರಿ, ಸದ್ಗ್ರಂಥಗಳು ಆದರದಿಂದ ಓದಿದರೆ ಪುಣ್ಯಕಾರಿ. ಎರಡೂ ಕಡೆಗೆ ಆದರ ಇಲ್ಲದೆ ಇದ್ದರೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ನಡಿ ಹೋಗಾಚೆ, ಸುಮ್ಮನೆ ಕೂತಿರೋದು, ಕಲ್ಲಿನ ಹಾಗೆ ಕೂತಿರೋದು. ಆದ್ದರಿಂದ ಶ್ರದ್ಧೆ ಬಹಳ ಮುಖ್ಯ. ಯಾಸ್ತು ಶ್ರುತ ಹತಭಗೆ ನೃಭಿರಾತ್ತವೀರ್ಯಾ ತಾನ್ ಕ್ಷಿಪಂತ ಅಶರಣೇಶು ತಮಸ್ಸು ಹಂತ. ಅವರನ್ನು ರಕ್ಷಕರಿಲ್ಲದ ಅಂಧನ್ ತಮಸ್ಸಿನಲ್ಲಿ ಅವರನ್ನು ಹಾಕ್ತಾರೆ. ಅಂಥ ಜನ ಈ ವೈಕುಂಠಕ್ಕೆ ಬರುವುದಿಲ್ಲ. ಅದನ್ನು ಹೇಳುವುದಕ್ಕಾಗಿ ಇಷ್ಟೆಲ್ಲ ಮಾತುಗಳನ್ನು ಹೇಳಿದೆ. ಎನ್ನಂ ವ್ರಜಂತ್ಯಘಭಿಧೋ ಅರಚನಾನುವಾದಾ ಶೃಣ್ವಂತಿ ಎನ್ನೆ ವಿಷಯಾ ಕುಕಥಾ ಮತಿಘ್ನೀ ಯಾಸ್ತು ಶ್ರುತ ಹತಭಗೈರಿ ನೃಭಿರಾತ್ತವೀರ್ಯಾ ತಾನ್ ಕ್ಷಿಪಂತ್ಯಶರಣೇಶು ತಮಸ್ಸು ಹಂತ. ಯೇಭ್ಯರ್ಥಿತಾಮಿಚ ಅಪಿಚನೋ ನೃಗತಿಂ ಪ್ರಪನ್ನಾ ಜ್ಞಾನಂಚ ತತ್ವವಿಷಯಂ ಸಹಧರ್ಮ ಯತ್ರ. ಏನು ಸುಂದರವಾದ ಮಾತು, ಬಹಳ ಸುಂದರವಾದ ಮಾತು. ಧರ್ಮ ಜ್ಞಾನ ಇವೆರಡನ್ನೂ ಗಳಿಸಲಿಕ್ಕೆ ಮನುಷ್ಯ ದೇಹ ಉತ್ತಮವಪ್ಪ. ಅಂಥ ಸಾಧನ ದೇಹ ಬಂದಾಗಲೂ ಕೂಡ ಭಗವಂತನ ಪೂಜೆಯನ್ನು ಮಾಡುವುದಿಲ್ಲ, ಜ್ಞಾನ ಮತ್ತು ಧರ್ಮಗಳನ್ನು ಗಳಿಸುವುದಿಲ್ಲ ಅಂತಾದರೆ ಅವರು ಎಂಥ ಕುತ್ಸಿತರೋ. ಏನು ಹೇಳಿ ಅವರ ವಿಷಯದಲ್ಲಿ ನಾನು, ಎಷ್ಟು ಅವರು ಬಾಲಿಶರು. ತತ್ರ ಪ್ರಯಂತೆ ನಿಮಿಷಾಂ ವೃಷಭಾನುವೃತ್ಯ. ದೇವತೆಗಳಲ್ಲಿ ಉತ್ತಮನಾದ ಭಗವಂತನ ಸೇವೆಯನ್ನು ಮಾಡಿ ಅಂಥವರು ಭಗವಂತನ ಆ ಸನ್ನಿಧಾನಕ್ಕೆ ಹೋಗ್ತಾರೆ. ಯಾರು ಭಗವಂತನ ಕಥೆಯನ್ನು ಅನುರಾಗ ವೈಕ್ಲವ್ಯ ಬಾಷ್ಪ ಕಲಯ ಪ್ರೀತಿಯಿಂದ ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ಹರಿತದೆ, ರೋಮಾಂಚವಾಗ್ತದೆ ಕೇಳುವಾಗ ಹೇಳುವಾಗ. ಪುಲಕೀಕೃತಾಂಗಾಹ, ಅಂಥ ಸಜ್ಜನರು ಯಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ. ಅಂಥ ವೈಕುಂಠದಲ್ಲಿ ತದ್ವಿಶ್ವಗುರು ಅಧಿಕೃತಂ ಭುವನೈಕ ವಂದ್ಯಂ ದಿವ್ಯಂ ವಿಚಿತ್ರ ವಿಬುಧಾಗ್ರಿ ವಿಮಾನ ಶೋಚಿ ಆಪಪ್ಪರಂ ಮುದಮಪೂರ್ವಮುಪೇತ್ಯ ಯೋಗ ಮಾಯಾಬಲೇನ ಮುನಯಸ್ತದಥೋ ವಿಕುಂಠಂ. ಅಂಥ ವೈಕುಂಠಕ್ಕೆ ಸನತ್ಕುಮಾರಾದಿಗಳು ಬಂದಿದ್ದಾರೆ. ಅಲ್ಲಿ ಆ 7 ಕಕ್ಷೆಗಳು, ಭಗವಂತನ ಒಳಗಿರ್ತಾನೆ, 7 ಹೊರಗೆ ಮನೆಗಳು, 7 ಕಕ್ಷೆಗಳು. 1 2 3 4 5 6 6 ದಾಟಿ ಬಂದುಬಿಟ್ಟು ಸರ ಅಂತ ಬಂದರು. 7ನೇ ಬಾಗಿಲಿಗೆ ಬಂದಾಗ ಜಯ ವಿಜಯರು ನಿಂತಿದ್ದು, ರುಕ್ಮದಂಡದಿಂದ ತಡೆದು ಒಳಗೆ ಹೋಗಬೇಡಿ. ಆಗ ಅಲ್ಲಿ ಶಾಪ ಕೊಡ್ತಾರೆ. ಅವರಿಬ್ಬರು ನಿಂತದ್ದನ್ನು ನೋಡಿ ಅವರು ವಾತರಶನಾಂಶ್ಚತುರಃ ಅಂದರೆ ಬಟ್ಟೆಯಿಲ್ಲದ ನಗ್ನರಾದ ಆ ಸನತ್ಕುಮಾರಾದಿಗಳನ್ನು ಕಂಡು ಅವರಿಗೆ ತಮ್ಮ ದಂಡದಿಂದ ಅವರನ್ನು ತಡೆದು ನಿಲ್ಲಿಸಿ ಅವರಿಗೆ ಬೈದು ಒಳಗೆ ಹೋಗಲಿಕ್ಕೆ ಬೇಡ ಅಂತ ಹೇಳ್ತಾರೆ. ಬೇಕಾದಷ್ಟು ವಾಕ್ಯಾರ್ಥವಾಗ್ತದೆ. ಆಗ ಅವರು ಶಾಪವನ್ನು ಕೊಡ್ತಾರೆ. ಏನಿದು ನೀವು ಹೀಗೆ ಮಾಡ್ತಾ ಇದ್ದೀರಿ? ನಾವು ಪರಮಾತ್ಮನ ಭಕ್ತರು,
ಭಗವಂತನ ಅನುಗ್ರಹವಾಗಲಿ, ಅವನ ದರ್ಶನವಾಗಬೇಕು ಅಂತ ನಾವು ಬಂದವರು. ಅವನು ನಮಗೆ ಬೇಡ ಅಂತಂತಿದ್ರೆ ನಾವು ಬರ್ತಿರಲಿಲ್ಲ. ಅವನು ಬಾ ಅಂತಲೇ ಕರೀತಾನೆ. ಹಾಗಿದ್ದ ನಿಮ್ಮ ಹತ್ರ ನಾವು ಬಂದರೆ ನೀವು ಬೇಡ ಅಂತಂತ ಇದ್ದೀರಿ, ಸ್ವಾಮಿಗೆ ವಿರುದ್ಧವಾಗಿ ಆಚರಿಸ್ತಾ ಇದ್ದೀರಿ. ಆದ್ದರಿಂದ ನೀವು ಅಯೋಗ್ಯರು, ನಿಮಗೆ ಅಸುರ ಸ್ವಭಾವವಿದೆ, ಆದ್ದರಿಂದ ನೀವು 3 ಜನ್ಮ ಅಸುರರಾಗಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಈ ಬ್ರಹ್ಮದಂಡಂ ಅನಿವಾರಣ ಮಸ್ತ್ರ ಪೂಗೈ. ಯಾರಾದರೂ ಬಾಣ ಬಿಟ್ಟರೆ ಬಾಣವನ್ನು ಎಸಿಬಹುದು, ಆದರೆ ಬ್ರಾಹ್ಮಣರ ಶಾಪ ಕೊಟ್ಟರೆ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕೆ. ಸದ್ಯೋ ಹರೇ ರಣಚರವು ಉರು ಬಿಭ್ಯತಃ, ಭಾರೀ ಭಯಭೀತರಾದರು. ಭೀತರಾಗಿ ಕಾಲಿಗೆ ಬಿದ್ದರು. ಪಾದಗ್ರಹವು ಅಪತತಾಂ, ಅತಿ ದುಃಖದಿಂದ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾರೆ. ಅಲ್ಲ, 3 ಜನ್ಮ ನಮಗೆ ಅಸುರರಾಗಿ ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿದ್ರಲ್ಲ, ಎಂಥ ತಪ್ಪಿ, ಎಂಥ ಶಾಪ ಕೊಟ್ಟರೆ, ಬಹಳ ದೊಡ್ಡ ಶಾಪವಾಯಿತು. ನಾವು ನಿಮಗೆ ಒಳಗೆ ಹೋಗಬೇಡಿ ಅಂತ ಹೇಳಿದ್ದಟ್ಟೆ, ಅಷ್ಟಕ್ಕೆ ನೀವು ಇಷ್ಟು ದೊಡ್ಡ ಶಾಪ ಕೊಡೋದಾ? ಭೂಯಾನ್ ಅಗಾಧಿ ಭಗವದ್ಭಿರಕಾರಿ ದಂಡ. ನಮ್ಮ ಪಾಪಕ್ಕಿಂತಲೂ ನೀವು ಕೊಟ್ಟ ಶಾಪ ಹೆಚ್ಚು, ಜಾಸ್ತಿ ಆಯಿತು. ಆದ್ದರಿಂದ ನಾವು ಒಂದು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ಕೊಟ್ಟ ಶಾಪ ಇದು ಬ್ರಹ್ಮದಂಡ, ಬ್ರಾಹ್ಮಣರು ಕೊಟ್ಟ ಶಾಪ. ಇನ್ಯಾರೋ ಕೊಟ್ಟ ಶಾಪವೂ ಕೂಡ ನಡೀತದೆ. ಬ್ರಾಹ್ಮಣರು ಕೊಟ್ಟ ಶಾಪ ಮಹಾ ಅನರ್ಥಕಾರಿ. ಆದ್ದರಿಂದ ನೀವು ಕೊಟ್ಟಿದ್ದೀರಿ, ನಾವು ಅದನ್ನು ಭೋಗಿಸ್ತೇವೆ. ಆದರೆ ನಾವು ಮಾಡಿದ ತಪ್ಪಿಗಿಂತಲೂ ನೀವು ಕೊಟ್ಟ ಶಾಪ ಹೆಚ್ಚು, ಜಾಸ್ತಿ ಅಂತ ನಮ್ಮ ಲೆಕ್ಕದಲ್ಲಿದೆ. ಅದಕ್ಕೆ ನಿಮ್ಮಲ್ಲೊಂದು ಪ್ರಾರ್ಥನೆ ಮಾಡ್ತೇವೆ. ಏನು ಅಂತಂದರೆ, ನೀವು ಒಂದು ವ್ಯವಸ್ಥೆ ಮಾಡಿ. ನಿಮ್ಮನ್ನು ನಾವು ಯಾವ ರೀತಿಯಾಗಿ ಹೀಗೆ ತಡೆದು ನಿಲ್ಲಿಸಿದ್ದೇವೋ, ಹೀಗೆ ಬ್ರಹ್ಮಾದಿ ದೇವತೆಗಳು ಆಗಾಗ ಬಂದಾಗ ನಾವು ತಡೆದು ನಿಲ್ಲಿಸಿದ್ದೇವೆ ಬೇರೆ ಬೇರೆ ದೇವತೆಗಳನ್ನು. ದ್ವಾರಪಾಲಕ ಅಂತಾದಮೇಲೆ ಸ್ವಲ್ಪ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಕಡೆಗೆ ಅಧಿಕಾರ ಸೇವಾ ಇರೋವರೆಗೆ ಭಕ್ತಿಯಿಂದ ವಿನಮ್ರವಾಗಿರ್ತಾನೆ. ಒಮ್ಮೆ ಅವನೊಬ್ಬ ಮೆಂಬರ್ ಅಂತ ಆಗಿಬಿಟ್ರೆ ಮುಗಿದೋಯ್ತು ಅಹಂಕಾರ ಬಂದರೆ, ನಾನೊಬ್ಬ ಮೆಂಬರ್, ಮುಟ್ಟಾಳ. ಹಾಗಾಗಿದೆ ಈಗ ಈ ಜೆ ವಿಜಯರಿಗೆ. ಭಕ್ತರಾಗಿದ್ದರೂ, ಭಗವಂತನ ಕಿಂಕರರಾಗಿದ್ದರೂ ಸೇವೆಯನ್ನು ಮಾಡ್ತಾ ಕೂತಿರಬೇಕು. ಅವರೆಲ್ಲ ಪರಮಾತ್ಮ ಎಲ್ಲಾದರೂ ಓಡಾಡಿದರೆ ಹಿಂದಿನಿಂದ ದಂಡ ಚೆನ್ನಾಗಿರ್ತದೆ. ಸೇವೆಗೆ ಬಾ ಅಂತಂದ್ರೆ ನಿಶ್ಚಿಂತೆ ಇರ್ತದೆ. ಕೆಲಸಕ್ಕೆ ಅಂತ ಒಪ್ಪಿಸಿದ ಮೇಲೆ, ಎಂಪ್ಲಾಯ್ಮೆಂಟ್ ಅಂತಂದ ಮೇಲೆ ಶುರುವಾಯಿತು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡ್ತಿದ್ರೆ ಏನು ಪೀಡೆ ಇಲ್ಲ. ಸೇವೆ ಮಾಡು, ಹೋಗು, ಕಾಂಟ್ರಾಕ್ಟ್ ಮಾಡ್ಕೊ, ಹೋಗು. ಹಾಗಾಗಲಿಲ್ಲ, ಕೆಲಸಕ್ಕೆ ನಿಂತಾರೆ, ಸೊಕ್ಕು ಬಂತು. ಹಾಗಾಗಿ ಬ್ರಹ್ಮಾದಿ ದೇವತೆಗಳನ್ನು ಬಂದಾಗ ತಡಿತಿದ್ರು. ಆ ಬ್ರಹ್ಮಾದಿ ದೇವತೆಗಳನ್ನು ತಡೆದದ್ದಕ್ಕೆ ನಮಗೆ ಪಾಪ ಬಂದಿದೆ. ಆ ಪಾಪ ಪರಿಹಾರಕ್ಕೂ ಇದೇ ಶಾಪ ಸಾಕು ಅಂತ ಅಂದ್ಬಿಡಿ, ನೀವೇ ಮುಗಿಸಿಬಿಡ್ರಿ. ಅಷ್ಟರೊಳಗೆ ಒಂದೇ ಶಾಪದೊಳಗೆ ಎಲ್ಲನೂ ಮುಗಿದು ಬಿಡಲಿ. ಮಾವೋನುತಾಪಕಲಯ ಭಗವತ್ ಸ್ಮೃತಿಘ್ನ ಮೋಹೋ ಭವೇತ್ ಇಹತು ನೌ ವ್ರಜತೋ ರಥೋಧಃ. ನಾವು ಕೆಳಗಿನ ಲೋಕಕ್ಕೆ ಹೋದಾಗ, ನಾವು ದೇವತಾದ್ರೋಹ ಮಾಡಿದ್ದಕ್ಕೆ ನಾವು ಈ ದೈತ್ಯ ಯೋನಿಯನ್ನು ನಾವು ಹೊಂದಿದಾಗ ದೇವರ ಸ್ಮರಣೆ ತಪ್ಪುವುದು ಮಾತ್ರ ಬೇಡ. ಅಷ್ಟು ಒಂದು ಅನುಗ್ರಹ. ಇದು 2 ಅನುಗ್ರಹ ಮಾಡಿದರೆ ಸಾಕು. ಮಾವೋನುತಾಪಕಲಯ ಭಗವತ್ ಸ್ಮೃತಿಗ್ರಹ ಮೋಹೋ ಭವೇ. ಭಗವಂತನ ಮರವು ಬರುವಂತಹ ಶಾಪವನ್ನು ಮಾತ್ರ ನಮಗೆ ಕೊಡಬೇಡಿ. ಅತ್ತಸ್ಥಿತಯೋ ಪುನಃ ಪೂರ್ವವನ್ಮೋಹ ನ ಸ್ಯಾತ್ ಅಂಶಿನೋ. ಈ ವೈಕುಂಠದಲ್ಲಿರುವ ನಮ್ಮ ಈ ಅಂಶಿಗಳಿಗೆ ನಮಗೆ ಸರ್ವಥಾ ಅನರ್ಥವಾಗುವುದು ಬೇಡ. ಏವಂ ತದೈವ ಭಗವಾನ್ ಅರವಿಂದನಾಭ. ಇಷ್ಟು ಹೊರಗೆ ಗಲಾಟೆ ನಡೆದಿದೆ, ಶಾಪ, ಪ್ರಾರ್ಥನೆ ಇತ್ಯಾದಿ. ಒಳಗಿನಿಂದ ಪರಮಾತ್ಮ ಹೊರಗೆ ಬಂದ, ಭಗವಂತ ಬಂದ. ಅತಿಕ್ರಮ ಮಾರ್ಯ ಹೃದಯ. ಸಜ್ಜನರಿಗೆ ಈ ತರಹ ತನ್ನ ಸೇವಕರು ಅತಿಕ್ರಮಣ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅಪರಾಧವನ್ನು ಮಾಡಿದ್ದಾರೆ ಅನ್ನುವುದನ್ನು ಕಂಡು ಪರಮಾತ್ಮ ಬಂದ. ಪರಮಹಂಸ ಮುನಿಗಳಿಗೆ ಅನ್ವೇಷಣೀಯ ಚರಣನಾದ ಪರಮಾತ್ಮ ಬಂದ. ತಂತ್ವಾಗತಂ ಪ್ರತಿಹೃತೌಪೈಕಂ ಸ್ವಭುಗ್ಭಿ ತೇ ಅಚಕ್ಷತ ಅಕ್ಷ ವಿಷಯಂ. ತಮ್ಮ ಸಮಾಧಿಯಲ್ಲಿ ಯಾವ ಭಗವಂತನನ್ನು ಕಾಣ್ತಿದ್ರೋ ಆ ಭಗವಂತನನ್ನು ಕಣ್ಣಾರೆ ನೋಡಿದ್ದಾರೆ. ಆ ಭಗವಂತ ಬಂದ. ಕೃತ್ಸ್ರ ಪ್ರಸಾದ ಸುಮುಖಂ. ಪರಿಪೂರ್ಣವಾಗಿರುವಂತಹ ಪ್ರಸಾದದಿಂದ ಪ್ರಸನ್ನವಾದ ಮುಖವುಳ್ಳ ಭಗವಂತ, ಸ್ಪೃಹಣೀಯವಾದ ಗುಣಗಳಿಗೆ ಧಾಮ, ಅಂಥ ಉತ್ತಮನಾದ ಭಗವಂತನನ್ನು
ಸ್ನೇಹಾವಲೋಕ ಕಲಯ ಹೃದಯ ಸಂಸ್ಪೃಶಂತಂ. ಪ್ರೀತಿಯಿಂದ ನೋಡಿದ ಸನತ್ಕುಮಾರಾದಿಗಳನ್ನು ನೋಡಿದಾಗ ಅವರ ಹೃದಯ ಸ್ಪರ್ಶಿಯಾಗಿತ್ತು ಅವನ ದರ್ಶನ, ಅವನ ವೀಕ್ಷಣ. ಆ ಪ್ರೀತಿಯಿಂದ ನೋಟವೇ ಅಷ್ಟು ಸುಂದರವಾಗಿತ್ತು. ಶ್ಯಾಮೇ ಪೃಥೌ ರಸಿ ಶೋಭಿತಯಾಶ್ರಯ ಸ್ವಗ್ರೀವಾಮಣಿಂ ಸುಭಗಯಂತಮಿವಾತ್ಮಧೃಷ್ಟ್ಯಂ. ಪರಮಾತ್ಮ ಬಂದಿದ್ದಾನೆ. ಅತ್ರೋಪಸೃಷ್ಟಮಿತಿ ಚೋಸ್ಮಿತಮಿಂದಿರಾಯ ಸ್ವಾನಂ ಧಿಯಾ ವಿರಚಿತಂ ಬಹುಸೌಷ್ಠವಾಡ್ಯಂ ಮಹ್ಯಂ ಶಿವಸ್ಯ ಭವತಂ ಭಜನೀಯ ಮಂಗಂ ನೇಮುರ್ನಿರೀಕ್ಷಣ ವಿತೃಪ್ತದ ದೃಶೋ ಮುದಾಕೈಹಿ. ಅಲ್ಲಿ ಅನೇಕ ಮಾತುಗಳನ್ನು ಸ್ತೋತ್ರಗಳನ್ನೆಲ್ಲ ಹೇಳ್ತಾರೆ. ಆಗ ಅಲ್ಲಿ ಕುಮಾರರು ಬಂದು ಸಂತಕುಮಾರಾದಿಗಳು ಹೇಳ್ತಾರೆ, ಯೋಂತರ್ಹಿತೋ ಹೃದಿಗತೋಪಿ ದುರಾತ್ಮನಂ ತ್ವಂ ಅದ್ಯೈಷು ನೋ ನಯನ ಮೂಲಮನಂತಮ ಅನಂತರಾರ್ಧ ಯರ್ಹೇವ ಕರ್ಣ ವಿವರೇಣ ಗುಹಂ ಗತೋನಃ ಪಿತ್ರಾನುವರ್ಣಿತರಹೋ ಭವದುದ್ಭವೇನ. ಪರಮಾತ್ಮ ನಿನ್ನ ಈ ರೂಪವನ್ನು ನೋಡಿ ನಾವು ಪರಮ ಸಂತುಷ್ಟರಾಗಿದ್ದೇವೆ. ನಮ್ಮ ತಂದೆ ನಿನ್ನ ಮಹಿಮೆಯನ್ನು ಹೇಳಿದ್ದಾನೆ, ಕಿವಿಯಿಂದ ಕೇಳಿದ್ದೇವೆ, ಪರಮಾನಂದವಾಗಿದೆ, ಆ ರೂಪವನ್ನು ನೋಡ್ತಾ ಇದ್ದೇವೆ ಇತ್ಯಾದಿಯಾಗಿ ವರ್ಣನೆ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿ ಒಂದು ಮಾತನ್ನು ಹೇಳ್ತಾರೆ, ಕಾಮಂ ವ್ರಜೇಮ ವೃಜಿನೈರ್ ನಿರಯೇಶು ನಷ್ಟಾಹ. ನಾವು ನರಕಕ್ಕೂ ಹೋಗುವುದಕ್ಕೂ ನಾವು ತಯಾರಾಗಿದ್ದೇವೆ ಸ್ವಾಮಿ. ಸನತ್ಕುಮಾರಾದಿಗಳು ಹೇಳುವ ಮಾತು, ನಾವು ನರಕಕ್ಕೆ ಹೋಗುವುದಕ್ಕೂ ನಾವು ತಯಾರಾಗಿದ್ದೇವೆ. ಆದರೆ ಒಂದೇ ಒಂದು ನಮಗಪೇಕ್ಷೆ, ಆ ನರಕದಲ್ಲಿ ಹೋದಾಗಲೂ ನಿನ್ನ ಪಾದಭಕ್ತಿ ನಮ್ಮ ಮನಸ್ಸಿನಲ್ಲಿ ತಪ್ಪದಿದ್ದರೆ ಸಾಕು, ಇನ್ನೇನು ಬೇಡ. ಎಷ್ಟು ಉಲ್ಬಣವಾದ ದುಃಖವನ್ನು ನಾವು ಅನುಭವಿಸುವುದಕ್ಕೆ ಸಿದ್ಧ. ಆದರೆ ಒಂದೇ, ಅದರಿಂದ ನಮ್ಮ ಭಕ್ತಿ ಉದ್ರಿಕ್ತವಾಗುತ್ತೆ. ಹಾಗಾಗುವುದಾದರೆ ವಾಚಶ್ಚನಸ್ತುಲಸಿವತ್ ಯದಿತೆಂಗ್ರಿ ಶೋಭಾ. ನಮ್ಮ ಮಾತುಗಳು ನಿನ್ನ ಪಾದದಲ್ಲಿ ಇಟ್ಟ ತುಳಸಿಯಂತೆ ಪವಿತ್ರವಾಗಿ ನಿನಗೆ ಪೂಜೆ ಆಗುವುದಾಗಿದ್ದರೆ ಅದನ್ನು ನಾವು ಅವಶ್ಯವಾಗಿ ಸ್ವೀಕಾರ ಮಾಡ್ತೇವೆ ಇತ್ಯಾದಿಯಾಗಿ ಅವರು ಹೇಳಿದರೆ, ಆಗ ಪರಮಾತ್ಮ ಹೇಳ್ತಾನೆ, ಇವರು ಜಯ ವಿಜಯರು, ನನ್ನನ್ನೂ ತಿರಸ್ಕಾರ ಮಾಡಿ ಇವರು ಅನೇಕ ಅತಿಕ್ರಮವನ್ನು ಮಾಡಿದ್ದಾರೆ. ನನ್ನ ಮನಸ್ಸಿಲ್ಲ ಬ್ರಾಹ್ಮಣರನ್ನು ತಿರಸ್ಕಾರ ಮಾಡುವುದು. ತದ್ದೇವ ಆತ್ಮಕೃತಂ ಮನ್ನೆ, ಅವರು ಮಾಡಿದ ನಿಮ್ಮ ತಿರಸ್ಕಾರ ನಾನೇ ಮಾಡಿದಂತೆ ಅಂತ ನನ್ನ ಭಾವನೆ. ಯನ್ನಾಮಾನಿ ಚ ನಾಮನ ಚ ಗೃಹಾತಿ ಲೋಕೋ ಮತ್ತೆ ಭೃತ್ಯೇ ಕೃತಾಗಸಿ. ಸೇವಕ ತಪ್ಪು ಮಾಡಿದರೆ ಅದು ಸ್ವಾಮಿಯ ತಪ್ಪೆ. ಯಾಕೆ? ಯಾರ ಸೇವಕ ತಪ್ಪು ಮಾಡಿದ, ಯಾರು ದ್ವಾರಪಾಲಕರವರು ಅಂತ ಕೇಳಿದಾಗ ಏನು ಹೇಳ್ತಾರೆ? ವಿಷ್ಣುವಿನ ದ್ವಾರಪಾಲಕರು ಅಂತ ಹೇಳ್ತಾರೆ. ನಮ್ಮ ಹೆಸರು ಬಂತೋ ಇಲ್ಲ. ಆದ್ದರಿಂದ ನನ್ನದೇ ತಪ್ಪದು. ನಾನವರಿಗೆ ಸರಿಯಾಗಿ ಶಿಕ್ಷಣೆಯನ್ನು ಕೊಟ್ಟು ಅವರಿಗೆ ಹೇಳಬೇಕಾಗಿತ್ತು. ಆದ್ದರಿಂದ ನನ್ನದೇ ತಪ್ಪು. ಸೋಸಾಧುವಾದಸ್ತತ್ಕೀರ್ತಿಂ ಹಂತಿ ತ್ವಚಮಿವಾಮಯ ಯಸ್ಯಾಮೃತಾಮಲಯ ಶಕ್ರವಣಾವಗಾಹ ಸದ್ಯ ಪುನಾತಿ ಜಗದಾಶ್ವಪಚಂ ವಿಕುಂಠ ಸೋಹಂ. ಯಾರ ನನ್ನ ಕೀರ್ತಿ ಶ್ರವಣ ಮಾಡಿದ ಮಾತ್ರಕ್ಕೆ ಶ್ವಪಚರವರೆಗಿರುವ ಸಕಲ ಪಾಪಿಗಳ ಪಾಪವನ್ನು ನಿರ್ಮೂಲನ ಮಾಡಿಬಿಡ್ತದೋ ಅಂಥ ನಾನು ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ, ನಾನು ಉತ್ತಮವಾದ ಕೀರ್ತಿಯನ್ನು ಪಡೆದವನು ನಾನು. ಛಿಂದ್ಯಾಂ ಸ್ವಬಾಹುಮಪಿಯ ಪ್ರತಿಕೂಲ ವೃತ್ತಿ, ನನ್ನ ಬಾಹುವನ್ನು ಕತ್ತರಿಸ್ತೇನೆ. ನಿಮ್ಮ ವಿರೋಧವನ್ನು ಮಾಡಿದರೆ ನನ್ನ ಕೈಯನ್ನು ಕತ್ತರಿಸ್ತೇನೆ. ದೇವರ ಕೈಯನ್ನು ಕತ್ತರಿಸ್ಲಿಕ್ಕಾಗತ್ತಾ? ಇಲ್ಲ. ಬಾಹು ಅಂದರೆ ಬಾಹುವಿನಿಂದ ಹುಟ್ಟಿದ ಕ್ಷತ್ರಿಯ, ಕ್ಷತ್ರಿಯರನ್ನು ನಾನು ಸಂಹಾರ ಮಾಡ್ತೇನೆ. ಬ್ರಾಹ್ಮಣರ ವಿರೋಧಿ ಆಗಿದ್ದರೆ ನಾನು ಸಹನೆ ಮಾಡುವುದಿಲ್ಲ. ನೋಡಿ ಹೇಳ್ತಾರೆ, ಯಸ್ಯಾಹ ಪ್ರೇಕ್ಷಾ ಲವಾರ್ಥಂ, ಯಾವ ಲಕ್ಷ್ಮೀದೇವಿಯ ಕಟಾಕ್ಷ ವೀಕ್ಷಣ ಸ್ವಲ್ಪ ಹೀಗೆ ನೋಡಬೇಕು ಲಕ್ಷ್ಮೀದೇವಿ, ಅಷ್ಟು ನೋಡಬೇಕು ಅಂತನ್ನುವುದಕ್ಕಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ನಿಯಮಗಳನ್ನು ಅನುಷ್ಠಾನ ಮಾಡ್ತಾರೆ, ಅನೇಕ ನಿಯಮವನ್ನು ಪರಿಪಾಲನೆ ಮಾಡ್ತಾರೆ. ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಸಹಸ್ರಾರ್ಚನೆ ಇತ್ಯಾದಿಯಾಗಿ ಅನೇಕಾನೇಕ ನಿಯಮಗಳನ್ನು ಪರಿಪಾಲನೆ ಮಾಡ್ತಾರೆ. ಗೊತ್ತಾ? ಅಂಥ ಲಕ್ಷ್ಮೀದೇವಿಯನ್ನು ಕೂಡ ನಾನು ವಿರಕ್ತ. ನನಗೆ ಅವಳು ಬೇಕಾಗಿಲ್ಲ, ಅವಳಿಗೆ ನಾನು ಬೇಕೇ ಹೊರತು ನನಗೆ ಅವಳು ಬೇಕಾಗಿಲ್ಲ.
ವಿರಕ್ತನಾಗಿದ್ದರೂ ನನ್ನನ್ನು ನ ವಿಜಹಾತಿ, ಬಿಡುವುದಿಲ್ಲ ಅವಳು. ಅಂಥ ನಾನು ಯತ್ ಸೇವ